ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೋಜ್ ಕನ್ನಡ ಟೆಕ್ನಿಕಲ್ ಸಪೋರ್ಟ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮೊಂದು ಕೀಬೋರ್ಡಲ್ಲಿ ಹೇಗೆ ನಿಮ್ಗೆ ಇಷ್ಟ ಬಂದಿದ್ದ ಥೀಮ್ನ ನೀವು ಸೆಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಟೈಪ್ ಮಾಡಬೇಕಾದ್ರೆ ನಿಮ್ಮೊಂದು ಇದು ಕೀಬೋರ್ಡಲ್ಲಿ ನೋಡಿರ್ಬೋದು, ಥೀಮ್ ಬಂದು ಒಂದು ವೈಟ್ ಇರುತ್ತೆ, ಇಲ್ಲಾಂದ್ರೆ ಬ್ಲ್ಯಾಕ್ ಇರುತ್ತೆ. ನಿಮ್ಗೆ ಇಷ್ಟ ಬಂದಿದ್ದ ಫೋಟೋ ನೀವು ಅಲ್ಲಿ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅದನ್ನು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡಿ ಬನ್ನಿ ಫ್ರೆಂಡ್ಸ್. ಹಾಗಾದರೆ ಫಸ್ಟು ನೀವು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ಪಲ್ಲಿ ಓಪನ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ಫ್ರೆಂಡ್ಸ್, ನೀವು ಈಸಿಯಾಗಿ ಇನ್ನೂ ತುಂಬ ಈಸಿಯಾಗಿ ನೀವು ಅದನ್ನು ಚೆಕ್ ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಾನು ಡಯಲ್ ಕೀಪ್ಯಾಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಕಾರ್ನರಲ್ಲಿ 4 ಇದು ಸ್ಮಾಲ್ ಬ್ಲಾಕ್ ಕಾಣಿಸ್ತಾ ಇದೆಯಲ್ಲ, ಬಾಕ್ಸು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೆಲ್ಲ ತುಂಬ ಕಾಣಿಸ್ತಾ ಇದೆ. ಸೆಟ್ಟಿಂಗ್ಸ್ ಆಪ್ಷನ್ ಆಗಿರ್ಬೋದು, ತುಂಬ ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಥೀಮ್ ಮೇಲೆ. ಇಲ್ಲಿ ನೋಡ್ಬೋದು, ನಿಮಗೆ ತುಂಬ ಥರದ ಥೀಮ್ ಇಲ್ಲಿ ಕಾಣಿಸ್ತಾ ಇದೆ. ಕಲರ್ ಆಗಿರ್ಬೋದು, ಇಲ್ಲ ಒಂದು ಲ್ಯಾಂಡ್ ಶೇಪ್ಸ್ ಆಗಿರ್ಬೋದು, ಲ್ಯಾಂಡ್ ಗ್ರೇಂಟ್ ಅಂತ ಆಗಿರ್ಬೋದು, ಡಾರ್ಕ್ ಗ್ರೀನೆಂಟ್ ಅಂತ ಆಗಿರ್ಬೋದು, ಎಲ್ಲ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಅದರಲ್ಲಿ ನಿಮ್ಗೆ ಇಷ್ಟ ಬಂದಿನ ನೀವು ಇಡಬೇಕು. ನಮ್ಗೆ ಇಲ್ಲಿರೋದು ಯಾವುದು ಬೇಡ, ಇಲ್ಲಿರೋದು ಯಾವುದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು, ನಾನು ಸದ್ಯಕ್ಕೆ ಇಲ್ಲಿ ಇದು ಪುನೀತ್ ಸರ್ದು ಫೋಟೋ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಇಲ್ಲಿ ಅಡ್ಜಸ್ಟ್ ಬ್ರೈಟ್ನೆಸ್ ಅಂತ ತೋರಿಸ್ತಾ ಇದೆ. ನೀವು ಎಷ್ಟು ಬ್ರೈಟಾಗಿ ಇಡ್ತೀರೋ ಅಷ್ಟು ನಿಮಗೆ ನೀವು ಸೆಟ್ ಮಾಡಿರೋ ಫೋಟೋ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಸದ್ಯಕ್ಕೆ ಒಂದು 40-45 ಇಟ್ಟಿರ್ತೀನಿ. ಏನಕ್ಕಂದರೆ ನನಗೆ ಇದು ಡಯಲ್ ಮಾಡಬೇಕಾದ್ರೆ ಟೈಪ್ ಮಾಡಬೇಕಾದ್ರೆ ಇಲ್ಲಿ ಕೀಬೋರ್ಡು ಕೂಡ ಕಾಣಿಸ್ಬೇಕಾಗಿರೋದ್ರಿಂದ ಅದಕ್ಕೋಸ್ಕರ ಜಸ್ಟ್ 45 ಇಟ್ಟಿದ್ದೀನಿ. ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡಿದ್ರೆ, ಡನ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಅಂತ ಕೊಡಿ. ಅಪ್ಲೈ ಅಂತ ಕೊಟ್ಟರೆ ನೋಡ್ಬೋದು, ನೀವು ಯಾವುದು ಫೋಟೋ ನೀವು ಸೆಟ್ ಮಾಡಿದ್ರಿ ಆ ಫೋಟೋ ಇಲ್ಲಿ ನಿಮಗೆ ಬಂದಿದೆ. ನೋಡೋಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನೀವು ನಿಮ್ಮ ಕೀಬೋರ್ಡಲ್ಲಿ ನೀವು ಯಾವುದೇ ಥರದ ಫೋಟೋ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್